ಈ ಜನ್ಮದಲ್ಲಿ ನಮ್ಮ ಉಸಿರಿರೋವರೆಗೆ ನಾವು ಮಹೇಶ್ ಶೆಟ್ರು ಬೇರೆ ಆಗಕ್ ಸಾಧ್ಯನೇ ಇಲ್ಲ. ಈ ಜನ್ಮ ಈ ಸಂಘಗಳನ್ನ ಮಾಡಿದ್ದೇ ಒಂದು ರಕ್ಷಣಾ ಕೋಟೆ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಸುತ್ತಲೂ ಒಂದು ಕೋಟೆಗೆ ಅದ್ರ ಸುತ್ತಲೂ ಒಂದು ಕೋಟೆ, ಆ ತರ ಒಂದು ದೊಡ್ಡ ಕೋಟೆ ಅಂತ ನಿಮ್ಮನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ ಕಡೆ ಅಂತ ಒಂದು ಲೆಟರ್ ತಗೊಂಡಿದ್ದಾರೆ ಅವರು. ಈ ಅಕೌಂಟ್ ನಲ್ಲಿ ನಾವು ವ್ಯವಹಾರ ಮಾಡುವ ಹಾಗಿಲ್ಲ, ಎಲ್ಲವನ್ನು ಕೂಡ SKDRTP ಅವರಿಗೆ ನಾವು ವಹಿಸಿರುತ್ತೇವೆ. GPA ಇದ್ದಂಗೆ ಇದು. ನಿಮಗೊಂದು ಚಾ ಕುಡಿಸಿರ್ತಾರೆ, ಒಂದು ಒಳ್ಳೆ ಗೀತೆ, ಸಂಘದ ಗೀತೆ ಹಾಡಿರ್ತಾರೆ, ಒಂದು ಭಜನೆ ಮಾಡಿರ್ತಾರೆ, ಒಂದಿಷ್ಟು ಬಿಸ್ಕೆಟ್ ಕೊಟ್ಟಿರ್ತಾರೆ, ಒಂದು ಥಂಬೋ, ಒಂದು ಸಿಗ್ನೇಚರ್ ಮಾಡಿಕೊಟ್ಟಿರ್ತೀರಿ ನೀವು. ಇದು ತೋರಿಸ್ಬಿಡ್ತಾರೆ, ಇದನ್ನ ತೋರಿಸ್ಬಿಡೋದು. ಆಮೇಲೆ ಲಾಸ್ಟ್ ಪೇಜಲ್ಲಿ ಇದನ್ನ ಬರೆಯೋದು, ಇದು ಬರೆಯೋದು ಇಷ್ಟೇ. ಇದೇ ಗಿಮಿಕ್. ಅಕ್ಕಳತ್ತಿದ್ದಲ್ಲ ಟ್ರಿಕ್ಸ್. ಫಸ್ಟ್ ಟ್ರಿಕ್ಸೇ ಇದು. 14 ಕೋಟಿ ರೂಪಾಯಿ ಅವ್ಯವಹಾರ ದುಡ್ಡು ಎತ್ಬಿಟ್ಟಿದ್ದಾರೆ. ದುಡ್ಡು ತಿಂದವರು ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು, ಮುಖ್ಯಸ್ಥರು ಎಲ್ಲರೂ ದುಡ್ಡು ತಿಂದರು. ಈಗ 14 ಕೋಟಿಯನ್ನ ಕಳೆದ 5 ವರ್ಷದಿಂದ ದುಡಿಯುವ ವರ್ಗದ ನಿಮ್ಮ ತರಾನೇ ಕಟ್ತಾ ಇದ್ದಾರೆ. ಯಾಕೆ ಕಟ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. SKDRTP ಮಾಡುವಂತ ಕೆಲಸ ನೀವು ಮಾಡಬಹುದು. ಅದನ್ನ ಅವ್ರಿಗೆ ಕಮಿಷನ್ ಬ್ಯಾಂಕಿನಿಂದ ಕೊಡ್ತಾರೆ, ನಿಮ್ಮಿಂತ್ರ ಅಲ್ಲ. ಅವ್ರು ನಿಮ್ಮಿಂತ್ರನೂ ಇಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಡಿವೈಡ್ ಮಾಡಿ ತುಂಡು ತುಂಡು. ಈಗ ಹೇಳಿದ್ರಲ್ಲ ಮಹೇಶ್ ಶೆಟ್ರು, ನಾವು ಜಗಳ ಆಡ್ಕೊಂಡಿದೀವಂತೆ. ಜಗಳ ಹಚ್ಚಿದ್ರನೇ ಲಾಭ ಅವ್ರಿಗೆ. ಮಹೇಶ್ ಶೆಟ್ರಿಗೆ ಇರುವಂತಹ ಒಂದು ನಾಯಕತ್ವದ ಒಂದು ಸಣ್ಣ ತುಡುಕು ಕೂಡ ರಾಜಕೀಯ ನಾಯಕತ್ವ. ಹಿಂಗಾಗಿ ನಾವು ಬಂದಿದ್ದೀವಿ. ಯಾವ ಕಾರಣಕ್ಕೂ ಕೂಡ ನಾವು ಬಡ್ಡಿ ಕಟ್ಟೋದಿಲ್ಲ. ತಂದೆ ಈ ಇದರಲ್ಲಿ ನಾವು ದುಡ್ಡು ಕಟ್ಟೋದಿಲ್ಲ. ಅಕ್ಕ ಹೇಳ್ದಂಗೆ ನೀವೇ ಒಂದು ಸಂಘಗಳನ್ನ ಮಾಡ್ಕೊಡಿ, ನೇರವಾಗಿ ಬ್ಯಾಂಕಿಗೆ ಹೋಗಿ ವಿವರಣೆ ತಗೊಳ್ಳಿ. ಮನ್ನಾ ಮಾಡಿ ಆಗಿದ್ದಾರೆ ನಿಮ್ದು. ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳಿ ಬಡ್ಡಿ ಮನ್ನಾ ಮಾಡಿದೆ. ವರ್ಷಕ್ಕೆ 2 ಸಾರಿ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ. ಆದ್ರೂ ಯಾಕೆ ಕಟ್ತಾ ಇದ್ರಿ? ಇಡೀ ರಾಜ್ಯಾದ್ಯಂತ ಯಾರು ಕೂಡ ಈ ಬಡ್ಡಿ ದಂಧೆ, ಇವರಿಗೆ ಬಡ್ಡಿ ಆಗ್ಲಿ ಅಸಲಾಗ್ಲಿ ಯಾವುದನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ವಿ. ಜಯಂತ್ ಅವರು ಒಂದು ಕೆರೆಯಲ್ಲಿ ಮುಳುಗದವರಲ್ಲ, ಎಲ್ಲಾ ಕೆರೆಯಲ್ಲಿ ಕೂಡ ಮುಳುಗದವರು. ಹಿಂಗಾಗಿ ಅವ್ರಿಗೆ ಎಲ್ಲದ್ರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ. ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. SITದು ಕೂಡ ಅಧ್ಯಯನ ಮಾಡಿದ್ದಾರೆ. ದೇವರ ಹೆಸರು ಹೇಳಿ ಬಡ್ಡಿ ದಂಧೆ ಮಾಡುವುದೇ ಒಂದು ಅಪರಾಧ. ಅದಕ್ಕೆ ಧಾರ್ಮಿಕ ಭಾವನೆ ಅಡಿಯಲ್ಲಿನೇ ಅದಕ್ಕೊಂದು ಕೇಸ್ ದಾಖಲಾಗುತ್ತೆ. ಅವ್ರು ನಮ್ಮೊಟ್ಟಿಗೆ ಇಲ್ಲ ಅಂತ ಇಲ್ಲಿ ಈಗ ಮೇಕೈ ಮುಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ ಮುಂದೆ ಅವ್ರು ಮಾತಾಡ್ತಾರೆ. ಇಲ್ಲಿ ನೆರೆದಿರುವಂತಹ ಈ ಒಂದು ಚಿಂತನಾ ಸಭೆಯಲ್ಲಿ ನಮ್ಮ ನಾಯಕರು, ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾದಂತಹ, ಹೋರಾಟದ ಚಿಲುಮೆಯಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರು, ಮತ್ತೆ ಇಡೀ ನಮ್ಮ ಟೀಮ್ ಏನಿದೆ, ಈಗ ತಾನೇ ನಮ್ಮ ಶಶಿಕಲಾ ಅವರು ಮಾತಾಡ್ತಾ ಇದ್ರು. ಬಹಳ ಒಂದು ವರ್ಷದಿಂದ ನಾವು ವಾರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಈ ಬಡ್ಡಿ ದಂಧೆ, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳದ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧನೇ ನಮ್ಮ ಶಶಿಕಲಾ ಅವರು ಬಹಳ ಸಮಯವನ್ನ ಕೊಟ್ಟಿದ್ದಾರೆ, ಬಹಳಷ್ಟು ಶ್ರಮವನ್ನ ವಹಿಸಿದ್ದಾರೆ, ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ. ಅವ್ರಿಗೆ ತಾನೇ ಮಾತಾಡ್ತಾ ಇದ್ರು. ಅದೇ ರೀತಿ ಜಯಂತ್ ಅವರು ಕೂಡ, ಜಯಂತ್ ಅವರು ಬರೀ ಈ ಒಂದು ಕೆರೆಯಲ್ಲಿ ಮುಳುಗದವರಲ್ಲ, ಎಲ್ಲಾ ಕೆರೆಯಲ್ಲಿ ಕೂಡ ಮುಳುಗದವರು. ಹಿಂಗಾಗಿ ಅವ್ರಿಗೆ ಎಲ್ಲದ್ರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ. ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. SITದು ಕೂಡ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರೀಬಹುದು. ನಮ್ಮ ಅನಿಲ್ ಅಂತ ಅವರು, ನಾವೆಲ್ಲರೂ ಒಂದು ರವೀಂದ್ರ ಶೆಟ್ಟಿ ಅವರು, ನಮ್ಮ ಮನೋಜ್, ಪೂರ್ತಿ ಒಂದು ಪರಿವಾರ ಇದ್ದಂಗೆ ನಾವು ಕೂತ್ಕೊಂಡವರು. ಈ ಮೀಟರ್ ನನಗೆ ಹೇಳಿದ್ರು, ಮೀಟರ್ ಬಡ್ಡಿ ದಂಧೆ ಬಗ್ಗೆ ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ಇದೇ ಊರವ್ರ, ಬೇರೆ ಬೇರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ಶಶಿಕಲಾ ಅಕ್ಕ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ನಿಮ್ಮನ್ನ ಬಡ್ಡಿ ಕಟ್ಟೋದಕ್ಕೆ ಅವರು ಏನಾದ್ರೂ ಒಂದು ಟ್ರಿಕ್ಸ್ ಮಾಡ್ತಾರೆ ಅಲ್ವಾ? ನೀವು ಬಡ್ಡಿ ಕಟ್ತಾನೆ ಇರ್ಬೇಕು. ಒಂದು ಟ್ರಿಕ್ಸ್ ಮಾಡ್ತಾರೆ. ರಾಜಕೀಯದವ್ರ ಕಡೆ ಅಂತ ಫೋನ್ ಮಾಡ್ತಾರೆ, ರಾಜಕೀಯದವ್ರ ಕಡೆ ಅಂತ ಒತ್ತಡ ಹಾಕಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತಾರೆ, ಪ್ರಾರಂಭದಲ್ಲಿ ನಿಮ್ಗೆ
ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣನು ಕೂಡ ಸಾಕಷ್ಟು ಕಡೆ ಮಾಡ್ಕೋತಾರೆ. ನಮ್ ಕಡೆ ಹಂಗೆ ಮಾಡ್ಕೋತಾರೆ. ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶಾಪ ಆಗುತ್ತೆ ಅಂತ ಹೇಳಿ. ಇದೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎತ್ತುಗಳಿಗೆ ಊರಿಗಳಿಗೆ ಅಲಂಕಾರ ಮಾಡ್ತಾರೆ. ಯಾವಾಗ ಮಣ್ಣೆತ್ತಿನ ಅಮಾವಾಸ್ಯೆ ಇದ್ದಾಗ ಅಥವಾ ಸಂಕ್ರಮಣದ ದಿನ ಆ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ. ಅದಕ್ಕೆ ಬಲೂನ್ ಕಟ್ಟೋದು, ಆ ಒಂದು ದಿನ ಬಲೂನ್ ಕಟ್ಟೋದು, ಪೇಂಟ್ ಬಳಿಯೋದು. ಇಲ್ಲೂ ಕೂಡ ಕಂಬಳದ ಕೋಣಗಳಿಗೆ ಮಾಡ್ತಾರಲ್ಲ, ಕಂಬಳದ ಕೋಣಗಳಿಗೆ ಮಾಡ್ತಾರೆ. ಆ ಕಂಬಳ ಮುಗಿದ ನಂತರ ರಾಜಕೀಯದವರು ಮತ್ತೆ ಯಾರೋ ಪ್ರಮುಖರು ಬಂದು ಅದ್ರ ಜೊತೆ ಫೋಟೋ ತೆಗಿಸ್ಕೊತಾರೆ ಅಲ್ವಾ. ಎಲ್ಲರೂ ಎತ್ತಿನ ಪಕ್ಕ ನಿಂತ್ಕೊಂಡು ಹಬ್ಬದ ದಿನ ಫೋಟೋ ತೆಗಿಸ್ಕೊತಾರೆ. ಈಗ ನಾನ್ ನಿಮಗ್ ಕೇಳ್ತಾ ಇದ್ದೀನಿ, ಕಂಬಳದ ಕೋಣ ಆಗ್ಲಿ ನಮ್ಮ ಎತ್ತುಗಳಾಗ್ಲಿ ಅವು ಓಡೋದು ಎದಕ್ಕೆ? ರಾಜಕೀಯದವ್ರು ಬಂದು ಫೋಟೋ ತೆಗಿಸ್ಕೊತಾರೆ ಅಂತ ಓಡ್ತಾವ, ಅಥವಾ ಕಂಬಳ ಕೋಣ ಎದಕ್ ಕೊಡ್ತದೆ? ಅದ್ರ ಸಹಜ ಗುಣ ಅದು ಅಲ್ವಾ. ದುಡಿಯುವುದು ಆ ಕೋಣದ ಸಹಜ ಗುಣ, ಅದು ಓಡುವುದು ಅದರ ಸಹಜ ಗುಣ. ಅದು ಯಾರೋ ಪ್ರೈಸ್ ಕೊಡ್ತಾರೆ, ಯಾರು ಜಿಲ್ಲಾ ಪಂಚಾಯತ್ ಲೀಡರ್ ಬಂದು MLA ಬಂದು ಫೋಟೋ ತೆಗಿಸ್ಕೊಳ್ತಾರೆ ಅಂತ ಓಡ್ತಾವ? ಯಾರೋ ಅಲಂಕಾರ ಮಾಡ್ತಾರೆ, ನಮ್ ಕೊಂಬುಗಳಿಗೆ ಅಲಂಕಾರ ಮಾಡ್ತಾವ ಅಂತ ಓಡ್ತಾವ? ಇಲ್ಲ, ಅದರ ಸಹಜ ಗುಣ ಅದು. ಆ ಓಡೋದನ್ನ ನೋಡಿ ಎಲ್ಲಾರು ಅದಕ್ಕೆ ಅಲಂಕಾರ ಮಾಡ್ತಾರೆ, ಫೋಟೋ ತೆಗಿಸ್ಕೊತಾರೆ, ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮ ಅದಕ್ಕೆ ಕಂಬಳ ಕೋಣೆಗೆ ಎತ್ತಿಗೆ ಏನು ಸಂಬಂಧ ಇಲ್ಲ. ಎಲ್ಲಾರು ಬರೋದು ಈ ಕೋಣಗಳು ಓಡ್ತವೆ ಅಂತೇಳಿ ಎಲ್ಲರೂ ಬರ್ತಾರೆ. ಇಲ್ಲಿ ರಾಜಕೀಯದವರು, ನಿಮ್ಮ ಜಿಲ್ಲಾ ಪಂಚಾಯತಿ ಲೀಡರ್ಗಳು, ಪಂಚಾಯತಿ ಲೀಡರ್ಗಳು, ಈ ಧರ್ಮಾಧಿಕಾರಿಗಳು ಈ ಸಂಘ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ದುಡಿತೀರಿ, ದುಡಿಯೋರು ನೀವು ದುಡ್ಡು ಕಟ್ತೀರಿ ಅಂತ ಹೇಳಿ ಅವ್ರು ನಿಮ್ ಸುತ್ತಲೂ ಬಂದಿದ್ದಾರೆ. ಅವರಿಂದ್ರ ನೀವಿದ್ದೀರಾ? ಇಲ್ಲ. ಸತ್ಯ ಏನು ಅಂತ ಹೇಳಿದ್ರೆ, ದುಡಿಯುವ ವರ್ಗ ನೀವು ದುಡಿದ್ರೆ ಅವ್ರದ್ದು ಹೊಟ್ಟೆ ತುಂಬುತ್ತೆ, ಆಯ್ತಾ? ಅವ್ರ ಸಂಘ, ಅವ್ರ ಪ್ರಚಾರ, ಅದನ್ನ ನಡೀತದೆ. ಆದ್ರೆ ನಿಮಗೆ ಹೇಳ್ತಾರೆ ನಮ್ಮಿಂದನೇ ನೀವು ಇದಿರಿ ಅಂತ ಹೇಳಿಸ್ಕೊಟ್ಟಿದ್ದಾರೆ. ಇದನ್ನು ಅರ್ಥ ಆಗ್ಬೇಕು ಎಲ್ರಿಗೂ. ಸುಮಾರು ಸರಿ ನಾವು ನೋಡಿದೀವಿ, ಕಳೆದ 2 ವರ್ಷದಿಂದ ನೋಡಿದೀವಿ. ನೀವು ಕಟ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಪಂಚಾಯತಿ ಲೀಡರ್ ಹೇಳ್ತಾರೆ, ಮೊದ್ಲು ಹೇಳ್ತಾರೆ, ಆಮೇಲೆ ಇಲ್ಲ ಮಂಜುನಾಥ ಸ್ವಾಮಿ ಶಾಪ ಕೊಡ್ತಾನೆ, ಮಂಜುನಾಥ ಸ್ವಾಮಿ ದುಡ್ಡು. ಒಂದು ನಿಮಗ್ ಗೊತ್ತಿರ್ಲಿ, ದೇವರ ಹೆಸರು ಹೇಳಿ ಊರಿನ ದೇವಸ್ಥಾನದ್ದು ಮುಖ್ಯಸ್ಥರು ಹೇಳ್ತಾರೆ ನೀವು ಕಟ್ಟಬೇಕು ಅಂತ ಹೇಳಿ. ಒಂದು ಗೊತ್ತಿರ್ಲಿ, ಕಾನೂನು ರೀತ್ಯ ದೇವರ ಹೆಸರು ಹೇಳಿ ಬಡ್ಡಿ ದಂಧೆ ಮಾಡುವುದೇ ಒಂದು ಅಪರಾಧ, ಗೊತ್ತಾಯ್ತಾ? ಅದೇ ಒಂದು ಅಪರಾಧ. ಅದಕ್ಕೆ ಧಾರ್ಮಿಕ ಭಾವನೆ ಅಡಿಯಲ್ಲಿನೇ ಅದಕ್ಕೊಂದು ಕೇಸ್ ದಾಖಲಾಗುತ್ತೆ. ಅದನ್ನ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ, ನೀವು ದೇವರ ಹೆಸರು ಹೇಳಿ ಫಸ್ಟ್ ನಿಮ್ಮನ್ನ ಸಿಕ್ಕಾಕಿಸ್ತಾರೆ. ಟೆಕ್ನಿಕಲಿ ಮೊದಲು ನೀವು ಸಿಕ್ಕಾಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ, ಅವ್ರು ಸಂಘ ಮಾಡ್ತಾರಲ್ಲ, ಸಂಘ ಮಾಡಿದ ಮೇಲೆ ನಿಮ್ದು ಅಕೌಂಟ್ ಓಪನ್ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ಮ ಕಡೆಯಿಂದ ಒಂದು ಲೆಟರ್ ತಗೊಂಡಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಎಲ್ಲರ ಕಡೆಯಿಂದ, ಅಧ್ಯಕ್ಷರ ಕಡೆಯಿಂದ ಒಂದು ಲೆಟರ್ ತಗೊಂಡಿದ್ದಾರೆ. ಏನಂತ ಹೇಳಿದ್ರೆ, ಈ ಅಕೌಂಟ್ ನಲ್ಲಿ ನಾವು ವ್ಯವಹಾರ ಮಾಡುವ ಹಾಗಿಲ್ಲ, ಎಲ್ಲವನ್ನು ಕೂಡ SKDRTP ಅವರಿಗೆ ನಾವು ವಹಿಸಿರುತ್ತೇವೆ. GPA ಇದ್ದಂಗೆ ಇದು, ಗೊತ್ತಾಯ್ತಾ? ನಿಮ್ಗೆ ಗೊತ್ತಿಲ್ಲ ಅದು, ಎಲ್ಲ ನಾವು ನೋಡಿದೀವಿ, ಹೆಬ್ಬೆಟ್ಟು ಓದಿಸ್ಕೊಂಡಿದ್ದಾರೆ. ಈಗ ಒಂದು ವೇಳೆ ಬ್ಯಾಂಕಿನಿಂದ ನೇರವಾಗಿ ನಿಮಗ್ ಬಂದಿದ್ರೆ ಕೇಳಿದ್ವಿ, ನೀವು ಬ್ಯಾಂಕ್ನವ್ರಿಗೆ ಹೇಳಿ, ಹಾಕಿ ಒಂದು ರೂಪಾಯಿ ಹಾಕಿ ನೋಡ್ರಪ್ಪ, ನೀವು ಆಗುತ್ತಾ ನಿಮ್ಗೆ? ಬ್ಯಾಂಕಿಗೆ ಹೋಗಿ ನಾವು ನಮ್ಮ ಸಂಘಕ್ಕೆ 1 ರೂಪಾಯಿ ನಾವು ಡಿಪಾಸಿಟ್ ಮಾಡ್ತೀವಿ ಅಂತ ಹಾಕಿ, ಆಗುತ್ತಾ? ಇದನ್ನ ಪ್ರಯತ್ನ ಮಾಡಿ ನೋಡಿ ನೀವು. ಸುಮಾರು ಜನ ಮಾಡಿದ್ದಾರೆ, ಆಗಿಲ್ಲ. ನಿಮ್ದು ಸಂಘ ನಿಮ್ದು ತಾನೇ, ಓಡೋರು ನೀವು ತಾನೇ, ಕಂಬಳದ ಕೋಣ ನೀವೇ ತಾನೇ, ಹೌದ್ ತಾನೇ? ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ 1 ರೂಪಾಯಿ ಡಿಪಾಸಿಟ್ ಮಾಡಿ ನಮ್ಗೆ ಹೇಳಿ, ಶಶಿಕಲಾಕ್ಕೆ ಹೇಳಿ, ಮಾಡಿದೆವು ಅಂತೇಳಿ. ಮಾಡಕ್ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಓಪನ್ ಆದ ದಿನವೇ ಅಥವಾ ಮರುದಿನಾನೇ ನಿಮಗೊಂದು ಚಾ ಕುಡಿಸಿರ್ತಾರೆ, ಒಂದು ಒಳ್ಳೆ ಗೀತೆ, ಸಂಘದ ಗೀತೆ ಹಾಡಿರ್ತಾರೆ, ಒಂದು ಭಜನೆ ಮಾಡಿರ್ತಾರೆ, ಒಂದಿಷ್ಟು ಬಿಸ್ಕೆಟ್ ಕೊಟ್ಟಿರ್ತಾರೆ, ಒಂದು ಥಂಬೋ ಒಂದು ಸಿಗ್ನೇಚರ್ ಮಾಡಿಸಿ ಮಾಡಿಕೊಟ್ಟಿರ್ತೀರಿ. ನೀವು ಮೇಲೆ ಬರ್ಕೊಂಡಿರ್ತಾರೆ ಅವ್ರು ಏನಂತ ಹೇಳಿ, ಈ ಖಾತೆಯಲ್ಲಿ ನಾವು ವ್ಯವಹರಿಸಲು ನಮಗೆ ಅಧಿಕಾರ ಇರುವುದಿಲ್ಲ, ಎಲ್ಲಾ ಅಧಿಕಾರವನ್ನು SKDRTP ಅವರಿಗೆ ವಹಿಸಿರುತ್ತೇವೆ ಅಂತ ಅವ್ರು ಬರ್ಕೊಂಡಿರ್ತಾರೆ. ಇದೆ ಅಲ್ಲ ಪುಸ್ತಕದ ನಿರ್ಣಯ ಇಲ್ಲಿದೆ ಅಲ್ಲ, ಅವ್ರು ಬರೆದಿರ್ತಾರೆ, ಅವರೇ ಬರೆದಿದ್ದು. ಹಿಂಗಾಗಿ ಈ ಒಂದು ಆಧಾರದ ಮೇಲೆ
ನಿಮಗೆ 1 ರೂಪಾಯಿ ಡಿಪಾಸಿಟ್ ಮಾಡಕ್ಕಾಗಲ್ಲ. ನೀವೇ ಉಳಿತಾಯ ಹಣ ಕಟ್ಟಿದ್ದನ್ನ ಅಥವಾ ನೀವೇ ಕಟ್ಟಿದ್ದನ್ನ 1 ರೂಪಾಯಿ ಕೂಡ ನಿಮಗೆ ತೆಗೆದುಕೊಳ್ಳಕ್ ಬರೋದಿಲ್ಲ. ಇದು ಲಾಸ್ಟ್ ಪೇಜ್ ಅಲ್ಲಿ ನೋಡೋಕ್ಕಾದ್ರೆ ನಿಮಗೆ 1ನೇ ಪೇಜ್ ತೋರಿಸ್ತಾರೆ ಅಷ್ಟೇ. ಇದು ತೋರಿಸ್ಬಿಡ್ತಾರೆ. ಇದನ್ನ ತೋರಿಸ್ಬಿಡೋದು, ಆಮೇಲೆ ಲಾಸ್ಟ್ ಪೇಜ್ ಅಲ್ಲಿ ಇದನ್ನ ಬರೆಯೋದು. ಇದು ಬರೆಯೋದು ಇಷ್ಟೇ. ಇದೇ ಗಿಮಿಕ್. ಅಕ್ಕಳತ್ತಿದ್ದಲ್ಲ ಟ್ರಿಕ್ಸ್. ಫಸ್ಟ್ ಟ್ರಿಕ್ಸೇ ಇದು. ಇದಾದ ಮೇಲೆ ನೀವು ಹಳ್ಳಕ್ಕೆ ಬಿದ್ದಂಗೆ. ಹಿಂಗ ಮಾಡಿ ನಿಮ್ಮನ್ನ ಹಂತ ಹಂತವಾಗಿ ಶೋಷಣೆ ಮಾಡ್ಕೊಂಡು ಬಂದು ಸಾಕಷ್ಟಿದೆ. ಹೇಳ್ತಾ ಹೋದ್ರೆ ನನಗನ್ಸಿದ ಮಟ್ಟಿಗೆ ಒಂದು ದಿನ ಸಾಕಾಗುದಿಲ್ಲ. ಈಗ ಏನಾಗಿದೆ, ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡ್ತಾ ಇದೆ. ಬ್ಯಾಂಕಿನವ್ರಿಗೂ ಕೂಡ ಇದರಲ್ಲಿ ಬ್ಯಾಂಕಿನವ್ರದ್ದು ಕೂಡ ತಪ್ಪಿದೆ. ಬ್ಯಾಂಕಿನವ್ರದ್ದು ಕೂಡ ಪೂರ್ತಿಯಾಗಿ ಹಗರಣದಲ್ಲಿ ಅವರು ಸಿಕ್ಕಾಕೊಳ್ತಾರೆ. ನೀವೇನ್ ಮಾಡಬೇಕು, ದಯವಿಟ್ಟು ಒಗ್ಗಟ್ಟಾಗಿ. ನಿಮ್ಮನ್ನು ಏನು ಮಾಡಕ್ಕಾಗಲ್ಲ ಅವರು. ನಮಗೆ ಹೇಳಿ, ಅಥವಾ ನಮ್ಮ ಇವ್ರು ಇರ್ತಾರೆ, ಜಯಂತರಂತರು ಯಾವತ್ತಿಗೂ ಕೂಡ ಅಲರ್ಟ್ ಇರ್ತಾರೆ. ನಮ್ಮ ರವೀಂದ್ರ ಶೆಟ್ಟರು ಅದ್ರದ್ದು ಎಕ್ಸ್ಪರ್ಟ್. ಅವರು ಏನಾದ್ರೂ ಒಂದು PhD ಡಾಕ್ಟರೇಟ್ ಏನಾದ್ರು ಅವ್ರಿಗೆ ರವೀಂದ್ರ ಕೊಟ್ಟರೆ ಈ ಬಡ್ಡಿ ದಂಧೆಯಲ್ಲಿನೇ ಅವ್ರಿಗೆ ಡಾಕ್ಟರೇಟ್ ನಮ್ಗೆ ಸ್ಟಡಿ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಸಾಕಷ್ಟು ಅವಮಾನ ಆಗಿದೆ, ಹೆದರ್ಸಿದ್ದಾರೆ, ಯಾವುದಕ್ಕೂ ಕೂಡ ಬಗ್ಗಿಲ್ಲ. ಅವರು ಪೆಟ್ಟು ತಿಂದಿದ್ದಾರೆ, ಎದಕ್ಕೂ ಬಗ್ಗಿಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಜಾಗೃತಿ ಆಗ್ಬೇಕು ಅಂತ ಹೇಳ್ಕೊಂಡು ಒಂದು ಕೆಲಸ ಮಾಡಿದ್ದಾರೆ. ನೀವು ದಯವಿಟ್ಟು ಒಗ್ಗಟ್ಟಾಗೋದನ್ನ ಕಲೀರಿ. ದುಡಿಯುವ ವರ್ಗ ಇದೆಯಲ್ಲ, ಕಂಬಳದ ಕೋಣ ಇದ್ದಂಗೆ. ನಾವು ಯಾರು ದುಡಿತೀರಿ, ನಿಮ್ಮಿಂತ್ರ ಎಲ್ಲರೂ ಇರ್ತಾರೆ. ನೀವು ಚೆನ್ನಾಗಿ ಓಡ್ತೀರಿ ಅಂತ ಹೇಳಿ ಎಲ್ಲರೂ ಬರ್ತಾರೆ. ನಿಮ್ಮ ಸುತ್ತಲೂ ಸಂಘಗಳನ್ನ ಕಟ್ಕೋತಾರೆ. ಅವ್ರಿಂತ್ರ ನೀವಿಲ್ಲ. ಅವ್ರು ಯಾರು ದುಡಿದು ಸಂಪಾದನೆ ಮಾಡೋರಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಬ್ಯಾಂಕಿನಿಂದ ಕೊಟ್ವಿ ಅಂತ ಹೇಳ್ತಾರಲ್ಲ. ಅಗಳೆ ಅಕ್ಕ ಹೇಳಿದ್ಲು, ಗುಲ್ಬರ್ಗದಲ್ಲಿ ಒಂದು ಚಿಂಚೋಳಿ ಅನ್ನೋ ಒಂದು ತಾಲೂಕಿನಲ್ಲಿ 14 ಕೋಟಿ ರೂಪಾಯಿ ಅವ್ಯವಹಾರ ದುಡ್ಡು ಎತ್ಬಿಟ್ಟಿದ್ದಾರೆ. ದುಡ್ಡು ತಿಂದವರು ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು, ಮುಖ್ಯಸ್ಥರು ಎಲ್ಲರೂ ದುಡ್ಡು ತಿಂದರು. ಈಗ 14 ಕೋಟಿಯನ್ನ ಕಳೆದ 5 ವರ್ಷದಿಂದ ದುಡಿಯುವ ವರ್ಗದ ನಿಮ್ಮ ತರಾನೇ ಕಟ್ತಾ ಇದ್ದಾರೆ. ಯಾಕೆ ಕಟ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಕಟ್ಟೋದು ವಾರ ಕಟ್ಟೋದು ಇಷ್ಟೇ ಕಟ್ತಾನೆ ಇರ್ಬೇಕು. ಯಾರ್ಯಾರ್ದು ಹೆಸರಲ್ಲೇ ಲೋನ್ ಎತ್ಬಿಟ್ಟಿದ್ದಾರೆ ಅವರು. ತಗೊಳ್ಳೋದೇನು ನಿಮ್ಮ ಹೆಸರಿಂದ. ಅದಕ್ಕೆ ನೀವು ತಿಳ್ಕೊಂಡಿದ್ರಿ ಧರ್ಮಸ್ಥಳದ ಇವರು ಧರ್ಮಾಧಿಕಾರಿ ನಮ್ಗೆ ಕೊಡ್ತಾ ಇದ್ದಾರೆ. ಅಲ್ಲ, ಆಧಾರ್ ಕಾರ್ಡ್ ಯಾರ್ದು? ನಿಮ್ಮದು. ಬ್ಯಾಂಕ್ ಅಕೌಂಟು ನಿಮ್ಮ ಹೆಸರಲ್ಲೇನೆ ಇದೆ. ಹಿಂಗಿರೋದ್ರಿಂದ ಬ್ಯಾಂಕಿಗೆ ನೇರವಾಗಿ ಹೋದ್ರೆ ನಿಮ್ಗೆ ಕೊಟ್ಟು ಬಿಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಲೇಔಟ್ ಆಗಿರ್ತದೆ. ಲೇಔಟ್ ಓನರ್ ಒಬ್ಬನು ಇರ್ತಾನೆ. ಲೇಔಟ್ ಮಾಡಿದವನು ಅದ್ರದ್ದು ಒಬ್ಬನು ಓನರ್. ಲೇಔಟ್ ಅಂದ್ರೆ ಗೊತ್ತಾಯ್ತಲ್ಲ, ಪ್ಲಾಟ್ ಮಾಡ್ತಾರಲ್ಲ, ರಿಯಲ್ ಎಸ್ಟೇಟ್ ಪ್ಲಾಟ್ ಮಾಡ್ತಾರೆ, ಜಮೀನು ಅಭಿವೃದ್ಧಿ, ಅದ್ರ ಓನರ್ ಒಬ್ಬನು ಇರ್ತಾನೆ. ಅದನ್ನ ತಗೊಳ್ಳೋ ಗ್ರಾಹಕರು ಕೂಡ ಇರ್ತಾರೆ. ಆದ್ರೆ ಊರಲ್ಲಿ ಒಂದು 2-3 ಜನ ದಲ್ಲಾಳಿಗಳು ಇರ್ತಾರೆ, ಮೀಡಿಯೇಟರ್ ಇರ್ತಾರೆ. ಈಗ ದಲ್ಲಾಳಿ ಮೀಡಿಯೇಟರ್ ಏನು ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟ ಅಂತ ಹೇಳಿದ್ರೆ, ನೀನು ನನ್ನ ಕಡೆ, ನಿಮಗೆ ಗ್ರಾಹಕರಿಗೆ ನೀನು ನನ್ನ ಕಡೆ ಬಂದ್ರೆ ಮಾತ್ರ ಬಿಲ್ಡರ್ ಆ ಲೇಔಟ್ ಮಾಡಿದವನು ನಿಮ್ಗೆ ಸೈಟ್ ಕೊಡ್ತಾನೆ. ಇಲ್ಲಾಂದ್ರೆ ನಿಮ್ಗೆ ಸೈಟೇ ಸಿಗೋದಿಲ್ಲ. ಆಕ್ಚುಲಿ ಏನು, ನೀವು ನೇರವಾಗಿ ಬಿಲ್ಡರ್ ಕಡೆ ಆ ಲೇಔಟ್ ಮಾಡಿದವನು ಹತ್ರ ಕೊಡ್ತಾನೆ. ಇವ್ರ ಕೆಲಸ ಮೀಡಿಯೇಟರ್. ಇಲ್ಲಿ ಧರ್ಮಸ್ಥಳ SKDRDP ಕೆಲಸ ಏನಂತ ಹೇಳಿದ್ರೆ, ಬ್ಯಾಂಕಿಗೂ ಮತ್ತು ನಿಮಗೂ, ಈಗ ಅಮ್ಮ ಐತೆ, ಅಮ್ಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಕ್ಕೆ ಬರೋದಿಲ್ಲ, ದೂರ ಇದೆ ಬ್ಯಾಂಕಿನ ಮ್ಯಾನೇಜರ್ ಜೊತೆಗೆ ಹೋಗಿ ಮಾತಾಡಕ್ ಬರೋದಿಲ್ಲ, ಓದೋದಕ್ಕೆ ಬರೋದಿಲ್ಲ, ಪಾಸ್ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದನ್ನ ಹೇಳುವಂತ ಕೆಲಸ ಮೀಡಿಯೇಟರ್ ಆದಂತವ್ರು SKDRDP ಅವ್ರು ಮಾಡಬೇಕಾಗಿತ್ತು. ಇಲ್ಲಿ ಮೀಡಿಯೇಟರ್ SKDRDPನೇ ಇರ್ಬೇಕಂತಿಲ್ಲ. ನೀವು ಯಾರಾದ್ರೂ ಆಗ್ಬಹುದು. SKDRDP ಮಾಡುವಂತ ಕೆಲಸ ನೀವು ಮಾಡಬಹುದು. ಅದನ್ನ ಅವರಿಗೆ ಕಮಿಷನ್ ಬ್ಯಾಂಕಿನಿಂದ ಕೊಡ್ತಾರೆ, ನಿಮ್ಮಿಂತ್ರ ಅಲ್ಲ. ಅವ್ರು ನಿಮ್ಮಿಂತ್ರನೂ ಇಸ್ಕೊಳ್ತಾ ಇದ್ದಾರೆ. ಅವ್ರ ಕೆಲಸ ನಿಮಗೆ ಪಾಸ್ಬುಕ್ ಮಾಡಿಕೊಡ್ಬೇಕು, ನಿಮಗೆ ATM ಕಾರ್ಡ್ ಮಾಡಿಸ್ಕೊಡ್ಬೇಕು, ನಿಮಗೆ ಬ್ಯಾಂಕ್ ಇದನ್ನು ಏನು ನೀವು ಕಟ್ಟಿದ ಉಳಿತಾಯ ಹಣದ ಖಾತೆ ಕೊಡಬೇಕು. ಒಂದಾರು ಮಾಡಿದಾರ SKDRDP ಅವರು? ಒಂದಾರು ಮಾಡಿದಾರ? ಪಾಸ್ಬುಕ್ ಕೊಟ್ರ? ಇಲ್ಲ. ATM ಕಾರ್ಡ್ ಮಾಡಿಸ್ಕೊಟ್ರ? ಇಲ್ಲ. ಉಳಿತಾಯ ಖಾತೆ ಕೊಟ್ರ? ಇಲ್ಲ.
ಏನ್ ಮಾಡಿದ್ರು ಅವರು? ಪ್ರತಿ ವಾರ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ವಾರ ಕಲೆಕ್ಟ್ ಮಾಡೋದು ಇಲ್ರಿ, ಎಲ್ಲೂ ಇಲ್ವೇ ಇಲ್ಲ. ಇವ್ರಿ BC ಟ್ರಸ್ಟ್ ಅಂತ ಹೇಳ್ತಾರೆ ತಾನೆ, BC ಟ್ರಸ್ಟ್ ಅಲ್ಲಿ ಆ ವ್ಯವಸ್ಥೆ ಇಲ್ವೇ ಇಲ್ಲ. ಸರ್ಕಾರಕ್ಕೂ ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ವಾರ ದುಡ್ಡು ಕಲೆಕ್ಟ್ ಮಾಡುವಂತಹದ್ದು ಅದು ಅಪರಾಧನೇ. ಅದು ನಿಮ್ಮನ್ನ ಯಾಕೆ ಮಾಡ್ತಾರೆ ಹಂಗೆ ಹೆದರ್ಸ್ತಾ ಇದಾರೆ? ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಅವರು ಒಂದು ಊರಿಗೆ ಬರ್ಬೇಕಾದ್ರೆ ಎಲ್ಲಾ ಸ್ಟಡಿ ಮಾಡ್ತಾರೆ. ಈ ಊರಿನಲ್ಲಿ ಎಷ್ಟು ಜಾತಿಯ ಜನ ಇದ್ದಾರೆ, ಯಾವ ಲೀಡರು ಯಾವ ಜಾತಿಯವನು, ಯಾವ ಜಾತಿಯ ನಡುವೆ ಕಲಹ ಇದೆ, ಎಲ್ಲ ಊರಲ್ಲಿ ಇರ್ತವೆ. ಅಷ್ಟು ಇಷ್ಟು ಸ್ವಲ್ಪ ಇರ್ತದೆ. ಆಮೇಲೆ ಯಾರ ಮನೆಯಲ್ಲಿ ಮದುವೆ ಇದೆ ಮುಂದಿನ ವರ್ಷ, ಯಾರ ಮನೆಯಲ್ಲಿ ಸತ್ತು ಹೋದ್ರು, ಯಾರಿಗೆ ದುಡ್ಡಿನ ಅವಕಾಶ ಬೇಕು, ಅದನ್ನೆಲ್ಲ ಸ್ಟಡಿ ಮಾಡಿರ್ತಾರೆ. ಅದನ್ನ ನೋಡ್ಕೊಂಡು ನಿಮ್ಮಲ್ಲಿ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆ, ಅಪ್ಪ ಮಕ್ಕಳ ಜಗಳ ಇದೆ, ಅಣ್ಣ ತಮ್ಮರ ಜಗಳ ಇದೆ, ಗಂಡ ಹೆಂಡತಿ ಜಗಳ ಇದೆ, ಎಲ್ಲಾ ಸ್ಟಡಿ ಮಾಡ್ತಾರ. ಸ್ಟಡಿ ಮಾಡಿ ಒಳಗಡೆ ಅಂತ ನಿಮ್ಗೆ ಬತ್ತಿ ಹಚ್ಚ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮನ್ನ ಡಿವೈಡ್ ಮಾಡಿ ತುಂಡು ಈಗ ಹೇಳಿದ್ರಲ್ಲ ಮಹೇಶ್ ಶೆಟ್ರು, ನಾವು ಜಗಳ ಆಡ್ಕೊಂಡಿದೀವಂತೆ. ಅಂದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಜಗಳ ಹಚ್ಚಿದ್ರನೇ ಲಾಭ ಅವ್ರಿಗೆ. ಆ ಒಂದು ಪ್ರಿನ್ಸಿಪಲ್ ಮೇಲೆ ಹೋಗ್ತಾ ಇದ್ದಾರೆ. ಅದನ್ನ ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾರೆ. ಒಡೆದಾಳುವ ನೀತಿ. ಹಿಂದೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವ್ರ ನಡುವೆನೂ ಕೂಡ ಬ್ರಿಟಿಷರು ಜಗಳ ಹಚ್ಚಾಕ್ ನೋಡಿದ್ರು, ಅದಾಗ್ಲಿಲ್ಲ. ಈ ಜನ್ಮದಲ್ಲಿ ನಮ್ಮ ಉಸಿರಿರೋವರೆಗೆ ನಾವು ಮಹೇಶ್ ಶೆಟ್ರು ಬೇರೆ ಆಗಕ್ ಸಾಧ್ಯನೇ ಇಲ್ಲ. ಈ ಜನ್ಮ ಅವರು ನಮ್ಮ ಗುರುಗಳು, ಅವ್ರು ಬರೀ ನಾಯಕರಷ್ಟೇ ಅಲ್ಲ, ಅವ್ರು ನಮ್ಮ ಗುರು ಅಂತ ಸ್ವೀಕಾರ ಮಾಡಿದ್ದೀವಿ. ಅವ್ರು ನಮ್ಮೆಲ್ಲರಿಗೂ ಒಂದು ಪ್ರೇರಣೆ. ಅವ್ರಿಲ್ಲಂದ್ರೆ ನಾವೆಲ್ಲಿರ್ತಿದ್ವಿ? ರಾಜಕೀಯದಲ್ಲಿ ಬಹಳಷ್ಟು ಲೀಡರ್ಗಳನ್ನು ನಾವು ನೋಡಿದೀವಿ, ದೊಡ್ಡ ಲೀಡರ್ಗಳನ್ನು ನೋಡಿದೀವಿ. ಅವರಿಗಿರುವಂತಹ ಒಂದು ಮಹೇಶ್ ಶೆಟ್ಟರಿಗಿರುವಂತಹ ಒಂದು ನಾಯಕತ್ವದ ಒಂದು ಸಣ್ಣ ತುಡುಕು ಕೂಡ ರಾಜಕೀಯ ನಾಯಕತ್ವ. ಹಿಂಗಾಗಿ ನಾವು ಬಂದಿದ್ದೀವಿ. ಅದು ಅವರಿಗೆ ಆಗ್ತಾ ಇಲ್ಲ. ಅದು ಆಕ್ಚುಲಿ ಓದಿದ್ದು ಅನಿಲ್ ಉದಯ್ ಜೈನ್ ಹರ್ಷೇಂದ್ರ ಓದಿದ್ದಾನೆ. ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಆ ಉದಯ್ ಜೈನ್ ಹರ್ಷೇಂದ್ರಗೆ ಏನೋ ಓದ್ದಂತೆ, ಅದನ್ನ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಅದು ಉಲ್ಟಾ ಮಾಡಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಜಾಸ್ತಿ ಉತ್ತರನು ಕೊಡೋದು ಬೇಡ. ಕೊನೆ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಈ ಬಡ್ಡಿ ದಂಧೆದ್ದು ಶಶಿಕಲಾಕ್ಕ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಜಯಂತರು ಸ್ವಲ್ಪ ಈ ಇದರಲ್ಲಿ ಕೂಡ ಬೇರೆ ಬೇರೆ ಇದ್ರಲ್ಲಿ ಬಿಸಿ ಇದ್ದಾರೆ. ಬಟ್ ನಿಮ್ಮ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಮನೋಜ್. ಪೂರ್ತಿ ಇಡೀ ರಾಜ್ಯದಲ್ಲಿ ಈ ಸಂದೇಶಗಳು ಹೋಗ್ಬೇಕು. ದಯವಿಟ್ಟು ಒಂದು ಸಂಕಲ್ಪವನ್ನ ಮಾಡಿ, ಯಾವ ಕಾರಣಕ್ಕೂ ಕೂಡ ನಾವು ಬಡ್ಡಿ ಕಟ್ಟೋದಿಲ್ಲ, ದಂಧೆ ಈ ಇದರಲ್ಲಿ ನಾವು ದುಡ್ಡು ಕಟ್ಟೋದಿಲ್ಲ. ನೀವೇ ಒಂದು ಸಂಘಗಳನ್ನ ಮಾಡ್ಕೊಳ್ಳಿ. ಅಕ್ಕ ಹೇಳ್ದಂಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ವಿವರಣೆ ತಗೊಳ್ಳಿ. ಆಲ್ರೆಡಿ ನೀವು ಕಟ್ಟಿ ಆಗಿದೆ, ಬ್ಯಾಂಕಿಂದ ಸರ್ಕಾರನೇ ಮನ್ನಾ ಮಾಡಿ ಆಗಿದೆ. ಮತ್ ಯಾಕೆ ಕಟ್ತೀರಾ? ನನ್ಗೆ ಒಂದು ಸರಿ ನಿಮ್ಮ ಮೇಲೆ ನನಗೆ ಬಹಳ ಸಿಟ್ಟು ಬರ್ತದೆ, ಜನರ ಮೇಲೆ. ಮನ್ನಾ ಮಾಡಿ ಆಗಿದ್ದಾರೆ ನಿಮ್ದು ಸರ್ಕಾರ. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳಿ ಬಡ್ಡಿ ಮನ್ನಾ ಮಾಡಿದೆ. ವರ್ಷಕ್ಕೆ 2 ಸಾರಿ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ. ಆದ್ರೂ ಯಾಕೆ ಕಟ್ತಾ ಇದ್ರಿ? ನಾವು ಕಟ್ಟಬೇಕು ಅದು ನೀವು ಕಟ್ಟುವಂತದ್ದು ಇಲ್ವೇ ಇಲ್ಲ. ಇನ್ನು ಮೇಲೆ ಹೋರಾಟವನ್ನ ನಾವು ತೀವ್ರವಾಗಿ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಯಾರು ಕೂಡ ಈ ಬಡ್ಡಿ ದಂಧೆ, ಇವರಿಗೆ ಬಡ್ಡಿ ಆಗ್ಲಿ ಅಸಲಾಗ್ಲಿ ಯಾವುದನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದೀವಿ. ಇದು ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಈಗ ಜನಗಳನ್ನ ನೋಡಿ, ಈ ಹೋರಾಟ ಈಗ ನಮ್ಮ ವಿರುದ್ಧ ಮಾತಾಡೋಕೆ ಜನಗಳು ಬರ್ತಾ ಇರೋದು ಯಾರು? ಸಂಘದವ್ರನ್ನೇ ಕರೆಸ್ತಾ ಇದಾರೆ ಅವರು. ಇವರು ನಿರಂತರ ಆರೋಪ ಏನಿದೆ, ಅತ್ಯಾಚಾರ, ಕೊಲೆ, ಭೂಕಬಳಿಕೆ, ಅದರ ವಿರುದ್ಧ ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ಅವ್ರ ವಿರುದ್ಧ ಸಂಘದವ್ರನ್ನ ಬಿಡಬೇಕು. ಈಗ ಮಾಡ್ತಾರಲ್ಲ ನಮ್ಮ ವಿರುದ್ಧ, ಮಹಿಳೆಯರು ಮಟ್ಟಣ್ಣವ್ರ ವಿರುದ್ಧ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಮಾತಾಡಿದ್ರು. ಸೊ ಅದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ನೀವು ಬಳಕೆ ಆಗ್ತಾ ಇದ್ದೀರಿ. ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ. ಈ ಸಂಘಗಳನ್ನ ಮಾಡಿದ್ದೇ ಒಂದು ರಕ್ಷಣಾ ಕೋಟೆ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಸುತ್ತಲೂ ಒಂದು ಕೋಟೆಗೆ ಅದ್ರ ಸುತ್ತಲೂ ಒಂದು ಕೋಟೆ, ಆ ತರ ಒಂದು ದೊಡ್ಡ ಕೋಟೆ ಅಂತ ನಿಮ್ಮನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವರು ರಕ್ಷಣೆ ಆಗೋದಕ್ಕೆ ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ, ಸ್ವತಂತ್ರವಾಗಿ ಮಾಡ್ಕೊಳ್ಳಿ. ನಿಮ್ಗೇನು ನಿಮ್ಮ ಊರಿನಲ್ಲಿ ಒಂದು 10 ಜನ ಏನು ಡಿಗ್ರಿ ಆದಂತವ್ರು ಇರ್ತಾರೆ, ವಿದ್ಯಾರ್ಹತೆ ಪಡೆದಂತವ್ರು ಇರ್ತಾರೆ. ಅವ್ರ ಕಡೆಯಿಂದ ಮಾಡಿ ನೀವೇ ಒಂದು ಸಂಘ ಮಾಡಿ ನೇರವಾಗಿ ಬ್ಯಾಂಕಿಗೆ ಹೋಗ್ರಿ. ಬ್ಯಾಂಕ್ ಇಲ್ಲ ಅಂತ ಹೇಳೋದಿಲ್ಲ ನಿಮಗೆ, ಬ್ಯಾಂಕಿನಿಂದನೇ ಇರುವಂತ ವ್ಯವಸ್ಥೆ ಅದು. ನೀವೇ ಒಂದು ಸಂಘ ಮಾಡ್ಕೊಳ್ಳಿ. ಈ SKDRDP ಅಂತ ಯಾಕೆ ಮಾಡ್ಕೊಳ್ತಾ ಇದ್ರಿ? ದಯವಿಟ್ಟು ಅದ್ರ ಹೊರಗಡೆ ಬನ್ನಿ.
ಬ್ರೋಕರ್ಗಳ ಅಗತ್ಯನೇ ಇಲ್ಲ. ಬ್ಯಾಂಕ್ ಯಾವಾಗ ನಿಮ್ಗೆ ನೇರವಾಗಿ ಕೊಡ್ತದೆ, ಕೊಡ್ಬೇಕಾದ್ರೆ ನೀರಿನ ಪೂರ್ತಿ ಟ್ಯಾಂಕ್ ನಿಂದ ಡೈರೆಕ್ಟ್ ನಲ್ಲಿಯಲ್ಲಿ ನೀರು ಬರ್ಬೇಕಾದ್ರೆ ನೀವ್ಯಾಕೆ ಹೋಗಿ ಆ ಬಾಡಿಗೆ ಟ್ಯಾಂಕರ್ ತರ್ತಾ ಇದ್ರಿ? ಅವರಿಗೆ ಬ್ಯಾಂಕಿನಿಂದ ಬರೋದನ್ನ ಬಂದ್ ಮಾಡಿದ್ದಾರೆ. ನೇರವಾಗಿ ನೀವು ಸ್ವಲ್ಪ ಜಾಗೃತಗೊಂಡು ಬ್ಯಾಂಕ್ ಎದುರುಗಡೆ ಹೋಗಿ, ಕೆನರಾ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ. ಆ ಕೆಲಸವನ್ನ ನೀವು ಮಾಡಿ.